ಸುಮಾರು 800ಕ್ಕೂ ಹೆಚ್ಚು ಪಬ್ಲಿಕ್ ಇಂಗ್ಲಿಷ್ ಶಾಲೆಗಳನ್ನು ಪ್ರಾರಂಭ ಮಾಡುವುದಕ್ಕೆ 3,900 ಕೋಟಿ 3,900 ಕೋಟಿ 800 ಇಂಗ್ಲಿಷ್ ಶಾಲೆಗಳಿಗೆ ಸರ್ಕಾರ ಒದಗಿಸಿದ್ದಾರೆ. ಇದು ತಪ್ಪಲ್ವಾ? ಏದು ಕನ್ನಡ ಶಾಲೆಗಳಿಗೆ, ಕನ್ನಡ ಮಾಧ್ಯಮ ಶಾಲೆಗಳಿಗೆ ಒಂದು ನಯಾ ಪೈಸಾ ಹಣ ಒದಗಿಸಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಕಡೆಗಾಣಿಸಿದ್ದಾರೆ, ಸಂಪೂರ್ಣ ಕಡೆಗಾಣಿಸಿದ್ದಾರೆ. ಸುಮಾರು 30 ವರ್ಷದಿಂದ ಕನ್ನಡ ಶಾಲೆಗಳನ್ನು ಕಡೆಗಾಣಿಸಿದ್ದಾರೆ. ನೀನೇನ್ ತಲೆ ಕೆಡ್ಸ್ಕೊಂಬೇಡ ಗುರು, ನಮ್ಗೇನಿದೇನು ಹೊಸ್ತಾ? ನಿಮಗೆ ಗ್ರಾಮ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಕನ್ನಡ ಶಾಲೆಗಳು ಬೇವರ್ಷಿಯನ ರೀತಿಯಾಗಿದೆ. ಹೇಳೋರಿಲ್ಲ, ಕೇಳೋರಿಲ್ಲ, ಈ ಪರಿಸ್ಥಿತಿ ಆಗಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಕನ್ನಡ ಶಾಲೆಗಳನ್ನ ಉಳಿಸಬೇಕಾಗಿದೆ. ಕನ್ನಡ ಶಾಲೆಗಳಿಗೆ ಗೌರವ ಕೊಡಬೇಕಾಗಿದೆ. ನಿನ್ನ ಲೈಫ್ ಟೈಮಲ್ಲಿ ಎಷ್ಟು ಸಮಾಜ ಸೇವೆ ಮಾಡಿದ್ಯಾ ಹೇಳಪ್ಪ? ಸರ್ 50 ಅದು ಕರ್ನಾಟಕ ಸರ್ಕಾರ ಕನಿಷ್ಠ 1,000 ಕೋಟಿ ರೂಪಾಯಿ ಆದರೂ ಅನುದಾನ ಕೊಟ್ಟಿದ್ರೆ ಸಂತೋಷ ಪಡ್ತಾ ಇತ್ತು. ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಇದೊಂದು ಕಡೆ ಕೇರಳ ಕನ್ನಡ ಶಾಲೆಗಳು ಮುತ್ತಾ ಇದ್ದಾರೆ, ತಾಳ್ವಾಡಿ ಕನ್ನಡ ಶಾಲೆ ಮುತ್ತಾ ಇದ್ದಾರೆ, ಹೊಸೂರು ಕನ್ನಡ ಶಾಲೆ ಮುತ್ತಾ ಇದ್ದಾರೆ, ಅಕ್ಕಲಕೋಟೆ ಕನ್ನಡ ಶಾಲೆ ಮುತ್ತಾ ಇದ್ದಾರೆ, ಮಡಕ್ಸಿರ ಕನ್ನಡ ಶಾಲೆ ಮುತ್ತಾ ಇದ್ದಾರೆ, ಸೊಲ್ಲಾಪುರ ಕನ್ನಡ ಶಾಲೆ ಮುತ್ತಾ. ಎಂತ ಸಮಸ್ಯೆ? ಅಂತ ಸಮಸ್ಯೆ ಇರೋದು ಹೊಸ ಭಾಷೆ ಕಲಿಯೋದ್ರಲ್ಲ, ನಮ್ಮ ಭಾಷೆಯ ಕೊಲೆ ಆಗ್ತಾ ಇದೆಯಲ್ಲ, ಅದು ಸಮಸ್ಯೆ. ಯಾವ ಭಾಷೆಯಲ್ಲಿ ಒಂದು ಮಗು ಕನಸು ಕಾಣುತ್ತೋ, ಕನಸಿನಲ್ಲಿ ಯಾವ ಭಾಷೆ ಮಾತನಾಡುತ್ತೋ ಆ ಭಾಷೆಯಲ್ಲಿ ಆ ಮಗುಗೆ ಶಿಕ್ಷಣ ಕೊಡಬೇಕು ಅಂತಾರೆ. ಈ ಪ್ರಕಾರ ಕನ್ನಡ ಶಾಲೆಗಳನ್ನು ಕೇಳೋರಿಲ್ಲ. ಆದರೆ ಇಲ್ಲಿ ವ್ಯವಸ್ಥಿತವಾಗಿ ನಮ್ಮ ಕನ್ನಡ ಮಕ್ಕಳು ಬೇರೆ ಭಾಷೆಯಲ್ಲೇ ಕನಸು ಕಾಣಬೇಕು ಅಂತ ಕತ್ತು ಹಿಸುಕಿ ಒತ್ತಾಯ ಮಾಡಲಾಗ್ತಿದೆ. ಇದಕ್ಕಾಗಿ ತೀವ್ರ ಹೋರಾಟ 12ನೇ ತಾರೀಕು, ಇದೇ 12ನೇ ತಾರೀಕು ರಾಜ್ಯಾದ್ಯಂತ ಕನ್ನಡ ಶಾಲೆಗಳ ಬಂದ್, ಕನ್ನಡ ಶಾಲೆಗಳು ಬಂದ್. ರಾಜ್ಯಾದ್ಯಂತ 12ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೆ ಸಂಪೂರ್ಣ ಬಂದ್. ಇದು ರಾಜ್ಯದ ಎಲ್ಲ ಕನ್ನಡ ಮಾಧ್ಯಮ ಶಾಲೆಯ ಉಪಾಧ್ಯಾಯರುಗಳಿಗೆ, ವ್ಯವಸ್ಥಾಪಕರುಗಳಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ಬಂದ್ 12ನೇ ತಾರೀಕು ಬೆಳಗ್ಗೆಯಿಂದ. ಎಂತಕ್ಕೆ ಈ ಹೋರಾಟ, ಹಾರಾಟ, ಜಗಳ ಎಲ್ಲ? ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ನೋಡ್ಕೊಳ್ಳಲ್ಲ. ನನ್ನ ಜೀವನದಲ್ಲಿ ನಂದೊಂದು ಸಣ್ಣ ಆಸೆ, ನಾ ಸತ್ತ ಮೇಲೆ 4 ಜನ 4 ದಿನಾನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ. ಎಂಡ್ ಮಾಡೋದು ಹೇಗೆ? That's all, Your Honor. That's all, Your Honor.